ನಮಸ್ಕಾರ ಸ್ನೇಹಿತರೆ, ನಾನು ಪರ್ಸನಲ್ ಪೇಕರ್. ಸದ್ಯ ನಾನು ನಮ್ಮ ಬಾಗಲಕೋಟೆಯ ಐಹೊಳೆಯಲ್ಲಿದ್ದೀನಿ. ನಮ್ಮ ಚಾಲುಕ್ಯರ ನಾಡಿನ ಅದ್ಭುತವಾದಂಥ ಸಾಂಸ್ಕೃತಿಕ ಪರಂಪರೆ ಮತ್ತು ಶಿಲ್ಪಕಲಾ ಕೇಂದ್ರದ ಆವರಣದಲ್ಲಿದ್ದೀನಿ. ನಮ್ಮ ಚಾಲುಕ್ಯರು ನಿರ್ಮಾಣ ಮಾಡಿರುವಂಥ ಅದ್ಭುತವಾದಂಥ ಶಿಲ್ಪಕಲೆಗಳ ಪರಂಪರೆಯ ಕೇಂದ್ರ ನಮ್ಮ ಐಹೊಳೆ ಪಟ್ಟದಕಲ್ಲು. ಈಗ ಸದ್ಯ ನಾನು ಐಹೊಳೆಯಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಹಿಂದ್ಗಡೆ, ಇದು ನಮ್ಮ ಐಹೊಳೆಯಲ್ಲಿರುವಂಥ ದುರ್ಗಾ ದೇವಾಲಯ. ಅದ್ಭುತವಾದಂಥ ಶಿಲ್ಪಕಲೆಗಳಿಂದ ಕೂಡಿರುವಂಥ ದುರ್ಗಾ ದೇವಾಲಯ. ಒಂದೊಂದು ಕಲ್ಲು ಒಂದೊಂದು ಕಥೆಗಳನ್ನು ಹೇಳ್ತವೆ. ಅದ್ಭುತವಾದಂಥದ್ದು ನೀವು ನೋಡ್ತಾ ಇದ್ದೀರಿ, ದುರ್ಗಾ ಟೆಂಪಲ್. ಆ ಶಿಲ್ಪಕಲೆಯನ್ನು ನೋಡೋದೇ ಒಂದು ಅದ್ಭುತವಾದಂಥದ್ದು. ಯಾಕಂತಂದರೆ ಪ್ರತಿಯೊಬ್ಬ ಪ್ರವಾಸಿಗರು ಬಂದಾಗ ಪ್ರತಿಯೊಂದು ಕಲ್ಲುಗಳನ್ನು ಗಮನಿಸಿದಾಗ ನಮ್ಮ ಚಾಲುಕ್ಯರು ಯಾವ ರೀತಿ ಶಿಲ್ಪಕಲಾ ಪ್ರೇಮಿಗಳಾಗಿದ್ದರು, ಎಷ್ಟು ಏಕಾಗ್ರತೆಯಿಂದ ಶಿಲ್ಪಗಳನ್ನು ಕೆತ್ತಿ ತಮ್ಮ ಕಲೆಯನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನು ನಾವು ಕಾಣ್ಬೋದು. ಭಾಳ ಅದ್ಭುತವಾದಂಥ ಶಿಲ್ಪಕಲೆಗಳನ್ನು ಈ ಒಂದು ದೇವಾಲಯದಲ್ಲಿ ಒಡಮೂಡಿಸಿದ್ದಾರೆ. ಜೊತೆಗೆ ಕೆಲ ವಿಗ್ರಹಗಳನ್ನು, ಅಂದರೆ ಕೆಲವು ವಿಗ್ರಹಗಳನ್ನು ಭಗ್ನ ಆಗಿರುವಂಥದ್ದು ಅವು ಇಟ್ಟಿದ್ದಾರೆ ವಸ್ತು ಸಂಗ್ರಹದಲ್ಲಿ. ಅವನ್ನ ಈಗಲೂ ಕೂಡ ನಾವು ಕಾಣ್ಬೋದು. ಅದ್ಭುತವಾದಂಥದ್ದು. ಬಹಳ ಈ ಒಂದು ಸ್ಥಳವನ್ನು ನೋಡೋದೇ ಒಂದು ಅದ್ಭುತ, ಒಂದು ಸೌಭಾಗ್ಯ. ಯಾಕಂದರೆ ನಮ್ಮ ಚಾಲುಕ್ಯರ ಕಾಲದ ಅದ್ಭುತ ಶಿಲ್ಪಕಲಾ ಪರಂಪರೆಯನ್ನು ಉಳಿಸಿಕೊಂಡು ಬಂದಿರುವಂಥ ಸ್ಥಳ ಇದು. ಭಾಳ ಅದ್ಭುತವಾದಂಥ ಕಾರ್ಯವನ್ನು ಪುರಾತತ್ವ ಇಲಾಖೆ ಕೂಡ ಮಾಡ್ತಾಯಿದೆ. ಒಂದೊಂದು ಶಿಲ್ಪಕಲೆಯನ್ನು ಸಂಗ್ರಹಿಸಿ ಮುಂದಿನ ಪೀಳಿಗೆಗೆ ತೋರಿಸುವಂಥ ಕಾರ್ಯವನ್ನು ಮಾಡ್ತಾಯಿದೆ. ನೋಡ್ತಾ ಇದ್ದೀರಿ ನಮ್ಮ ಐಹೊಳೆಯಲ್ಲಿರುವಂಥ ಶಿಲ್ಪಕಲೆಯನ್ನು.